ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟಾನ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಗೆದ್ದು ಸತತ 2ನೇ ಬಾರಿ ಐಪಿಎಲ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ಈ ನಡುವೆ ಮಹತ್ವದ ಬೆಳವಣಿಗೆ ಎಂಬಂತೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ರಿಷಬ್ ಪಂತ್ ತಮ್ಮ ನಾಯಕತ್ವ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ. ಹೌದು, ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಎಲ್ಎಸ್ಜಿ ಫ್ರಾಂಚೈಸಿ ಹಂಚಿಕೊಂಡಿದ್ದು, ರಿಷಬ್ ಪಂತ್ರ ರಾಜೀನಾಮೆಯನ್ನ ಅಂಗೀಕಾರ ಕೂಡ ಮಾಡಿದೆ. ಈ ಬಾರಿ ಎಲ್ಎಸ್ಜಿ ತಂಡ ಕಳಪೆ ಪ್ರದರ್ಶನ ನೀಡಿ ಪಾಯಿಂಟ್ಸ್ ಟೇಬಲ್ನಲ್ಲಿ 10ನೇ ಸ್ಥಾನದಲ್ಲಿದೆ. ಆಡಿದ ಒಟ್ಟು 14 ಮ್ಯಾಚ್ಗಳಲ್ಲಿ ಕೇವಲ 4 ಮ್ಯಾಚ್ಗಳನ್ನು ಗೆದ್ದಿದ್ದ ಎಲ್ಎಸ್ಜಿ 10 ಪಂದ್ಯಗಳಲ್ಲಿ ಹೀನಾಯ ಸೋಲು ಕಂಡಿತ್ತು. ಕೇವಲ ಎಲ್ಎಸ್ಜಿ ತಂಡದ ಆಟ ಮಾತ್ರ ಕಳಪೆಯಾಗಿರಲಿಲ್ಲ. ರಿಷಬ್ ಪಂತ್ ಕೂಡ ನಾಯಕನ ಆಟ ಆಡದೆ ಉತ್ತಮ ರನ್ಸ್ ಕಲೆ ಹಾಕದೆ ಭಾರೀ ಟೀಕೆಗೆ ಗುರಿಯಾಗಿದ್ರು. ಆಡಿದ 14 ಪಂದ್ಯಗಳ ಪೈಕಿ ರಿಷಬ್ ಪಂತ್ ಕೇವಲ 316 ರನ್ ಬಾರಿಸಿದ್ದು, ಕೇವಲ 68 ರನ್ ಅವರ ಅತ್ಯಧಿಕ ಸ್ಕೋರ್ ಆಗಿತ್ತು. ಇಡೀ ಟೂರ್ನಿಯಲ್ಲಿ ಪಂತ್ ಕೇವಲ ಒಂದು ಅರ್ಧ ಶತಕ ಬಾರಿಸಿದ್ದಾರೆ. ಹೀಗಾಗಿ ತಂಡದ ಕಳಪೆ ಪ್ರದರ್ಶನದ ನೈತಿಕ ಹೊಣೆ ಹೊತ್ತು ರಿಷಬ್ ಪಂತ್ ತಮ್ಮ ನಾಯಕತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪಂತ್ ಅವರ ರಾಜೀನಾಮೆ ಕುರಿತು ಫ್ರಾಂಚೈಸಿ ಶೇರ್ ಮಾಡಿರುವ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ಲಕ್ನೋ ಸೂಪರ್ ಜೈಂಟ್ಸ್ ರಿಷಬ್ ಪಂತ್ ಫ್ರಾಂಚೈಸಿಯ ನಾಯಕತ್ವದ ಕರ್ತವ್ಯಗಳಿಂದ ಬಿಡುಗಡೆ ಹೊಂದಲು ವಿನಂತಿಸಿದ್ದಾರೆ ಮತ್ತು ಫ್ರಾಂಚೈಸಿ ಅವರ ವಿನಂತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ವೀಕರಿಸಿದೆ. ಆದರೆ ಈ ನಿರ್ಧಾರ ಅಷ್ಟು ಸುಲಭವಾಗಿರಲಿಲ್ಲ. ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ತಂಡಕ್ಕೆ ನೀಡಿದ ಕೊಡುಗೆಗೆ ಕೃತಜ್ಞತೆ ಎಂದಿರುವ ಫ್ರಾಂಚೈಸಿ, ನಮ್ಮ ಮುಂದಿನ ಗುರಿ ತಂಡವನ್ನು ಪುನರ್ರಚನೆ ಮತ್ತು ಮುಂಬರುವ ಸೀಸನ್ಗೆ ಬಲಿಷ್ಠವಾಗಿ ಸಿದ್ಧಗೊಳಿಸೋದು ಅಂತ ತಿಳಿಸಿದ್ದಾರೆ. ಹಾಗೆ ಮುಂಬರುವ ದಿನಗಳಲ್ಲಿ ತಂಡದ ಹೊಸ ನಾಯಕನನ್ನ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 2025ರ ಮೆಗಾ ಹರಾಜಿನಲ್ಲಿ ಲಕ್ನೋ ಫ್ರಾಂಚೈಸಿ ಪಂತ್ ರವರನ್ನ ಬರೋಬ್ಬರಿ 27 ಕೋಟಿ ರು ನೀಡಿ ಖರೀದಿ ಮಾಡಿ ನಾಯಕನನ್ನಾಗಿ ಮಾಡಿತ್ತು. ಆದರೆ ಸತತ 2 ಸೀಸನ್ಗಳಲ್ಲಿ ತಂಡ ಪ್ಲೇ ಆಫ್ ತಲುಪುವಲ್ಲಿ ವಿಫಲವಾಗಿತ್ತು. ತಂಡದಿಂದಾಗ್ಲಿ ಪಂತ್ ಅವರಿಂದಾಗ್ಲಿ ನಿರೀಕ್ಷಿತ ಪ್ರದರ್ಶನ ಬಾರದ ಕಾರಣ ಫ್ರಾಂಚೈಸಿಗೂ ಕೂಡ ತಲೆಬಿಸಿಯಾಗಿತ್ತು. ಅಭಿಮಾನಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಹೀಗಾಗಿನೇ ಕ್ಯಾಪ್ಟನ್ಸಿಯಿಂದ ರಿಷಬ್ ಪಂತ್ ಅವರು ಹೊರಬರಬೇಕು ಅನ್ನೋ ಆಗ್ರಹ ಜೋರಾಗಿತ್ತು. ಇನ್ನು ಮತ್ತೊಂದು ಕಡೆ ಇತ್ತೀಚೆಗೆ ಭಾರತ ಟೆಸ್ಟ್ ತಂಡದ ಉಪನಾಯಕತ್ವ ಸ್ಥಾನದಿಂದಲೂ ಪಂತ್ ಅವರನ್ನ ಕೈಬಿಟ್ಟು ಕೆಎಲ್ ರಾಹುಲ್ ಅವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಪಂತ್ ಸದ್ಯ ತಮ್ಮ ಬ್ಯಾಟಿಂಗ್ ಮತ್ತು ಕೀಪಿಂಗ್ ಫಾರ್ಮ್ ಮೇಲೆ ಹೆಚ್ಚಿನ ಗಮನ ಹರಿಸಲು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗಿದೆ.